ಮುಖದಲ್ಲಿ ಒಂದು ಕಲೆ ಇಲ್ಲದಾಗೆ ಮುಖವನ್ನು ಬೆಳ್ಳಗೆ ಮಾಡುತ್ತಾ ರೈಸ್ ವಾಟರ್. ಹಲೋ, ನಮಸ್ತೆ ಎಲ್ರಿಗೂ. ಲಾಸ್ಟ್ ಟೈಮ್ ಈ ರೈಸ್ ವಾಟರನ್ನು ಅಂದರೆ ಅಕ್ಕಿ ನೀರನ್ನು ಉಪಯೋಗ ಮಾಡಿಕೊಂಡು ಸ್ಕಿನ್ ಬ್ರೈಟ್ ಆಗೋ ಥರ, ಬೆಳ್ಳಗಾಗೋ ಥರ, ವೈಟ್ ಆಗೋ ಥರ ಯಾವ ಥರ ಮಾಡ್ಬೋದು, ಹಾಗೆಯೇ ಬಂಗು ಮಾರ್ಕ್ಗಳೆಲ್ಲ ಅಂದರೆ ಈ ಬಂಗು ಕಲೆ ಇರುತ್ತಲ್ವ ಅದೆಲ್ಲ ಕಮ್ಮಿ ಆಗೋ ಥರ ಹೇಗೆ ಮಾಡ್ಬೋದು ಅನ್ನೋದನ್ನ ಒಂದು ವಿಡಿಯೋ ಮಾಡಿದೆ ನನ್ನ ಅಮ್ಮೀಸ್ ಕುಕ್ಕರಿ ಚಾನಲಲ್ಲಿ. ತುಂಬ ಜನ ನನಗೆ ಕಮೆಂಟ್ ಮಾಡಿ, ಮೇಡಮ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಒಳ್ಳೆ ಎಫೆಕ್ಟ್ ಆಗಿದೆ, ಅಂದರೆ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ ಇದು ಹೋಮ್ ರೆಮಿಡಿ ಅಂತ ಅವರು ಕಮೆಂಟ್ ಮಾಡಿದರು. ಇವತ್ತು ನಾನು ಈ ಚಾನೆಲ್ನಲ್ಲಿ ಅಮ್ಮೀಸ್ ಗ್ಲೋವಲ್ಲಿ ಅದ್ರ ಬಗ್ಗೆ ಮತ್ತೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಅಕ್ಕಿ ನೀರನ್ನು ಉಪಯೋಗ ಮಾಡಿಕೊಂಡು ಒಂದೆರಡು ವಾರದಲ್ಲಿ ನಿಮ್ಮ ಮುಖನ ಬೆಳ್ಳಗಾಗೋ ಥರ, ಬ್ರೈಟ್ ಆಗೋ ಥರ, ಸಾಫ್ಟ್ ಆಗೋ ಥರ, ಸ್ಮೂತ್ ಆಗೋ ಥರ, ಗ್ಲೋ ಆಗೋ ಥರ, ಅಥವಾ ಏನಾದರೂ ಬಂಗು ಮಾರ್ಕ್ ಇರ್ಬೋದು, ಮೊಡವೆ ಕಲೆಗಳಿರ್ಬೋದು, ಇದೆಲ್ಲ ಕಮ್ಮಿ ಆಗೋ ಥರ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ. ಇದು ಏನು ಅಂತಂದರೆ ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿರುವಂಥ ಒಂದು ಮನೆಮದ್ದು. ಜಾಸ್ತಿ ಕ್ರೀಮ್ಗಳನ್ನು ಹಾಕೊಳ್ಳೋದಕ್ಕೆ ನಮಗೆ ತಾಳ್ಮೆನೂ ಇಲ್ಲ, ಅಥವಾ ಅಷ್ಟೊಂದು ನಾವು ಖರ್ಚು ಮಾಡೋದಕ್ಕೆ ಇಷ್ಟನೂ ಪಡಲ್ಲ. ಒಂದೆರಡು ಸಿಂಪಲ್ ಮೆಥಡ್ ಇದ್ದರೆ ಹೇಳಿ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಅವರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇನ್ನೊಂದು ನಾನು ನಿಮಗೆ ಇವತ್ತು ಹೇಳಲೇಬೇಕಾದ ಏನು ಅಂತಂದರೆ, ರೈಸ್ ವಾಟರ್ ಅಥವಾ ಅಕ್ಕಿ ನೀರಿದೆಯಲ್ವ, ಇದರಷ್ಟು ಬೆಸ್ಟ್ ಫೇಸ್ ಮತ್ತು ನಮ್ಮ ಮುಖ ಬ್ರೈಟ್ ಆಗೋದಕ್ಕೆ, ಸ್ಕಿನ್ ಬ್ರೈಟ್ ಆಗೋದಕ್ಕೆ ಬೇರೆ ಇನ್ನೊಂದು ಇರಲಿಕ್ಕೇ ಸಾಧ್ಯ ಇಲ್ಲ. ಯಾಕಂತಂದರೆ ಇವಾಗ ಬರುವಂತಹ ಎಲ್ಲ ಕಾಸ್ಮೆಟಿಕ್ಸ್ಗಳಿರ್ಬೋದು, ಬ್ಯೂಟಿ ಪ್ರಾಡಕ್ಟ್ಗಳಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿರ್ಬೋದು, ಎಲ್ಲದರಲ್ಲಿ ಈ ರೈಸ್ ವಾಟರ್ದು ಅಂಶ ಇದ್ದೇ ಇರುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿದೆಯಲ್ವ ಈ ಕೊರಿಯನ್ ಅವ್ರದ್ದು ರೈಸ್ ವಾಟರ್ ಕ್ರೀಮ್ಗಳು, ಡೇ ಕ್ರೀಮ್ ಇರ್ಬೋದು, ಮಾಯ್ಶ್ಚರೈಸರ್ ಇರ್ಬೋದು, ಅದೆಲ್ಲ ತುಂಬ ಫೇಮಸ್ ಆಗ್ತಾ ಇದೆ. ಯಾಕಂತಂದರೆ ರೈಸ್ ವಾಟರಲ್ಲಿ ಅಷ್ಟು ಎಫೆಕ್ಟಿವ್ ಆಗಿರುವಂಥ ಕೆಲವೊಂದು ಅಂಶಗಳಿದೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುವಂಥದ್ದು. ಹಾಗಾದರೆ ಇದು ತುಂಬಾ ಸುಲಭವಾಗಿ ಯಾವ ಥರ ಉಪಯೋಗ ಮಾಡ್ಬೋದು? ಫಸ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಕಿನ್ ಕೇರ್ ರುಟೀನಲ್ಲಿ ನಮ್ಮ ಸ್ಕಿನ್ ಸಾಫ್ಟ್ ಆಗಿರಬೇಕು, ಸ್ಮೂತ್ ಆಗಿರಬೇಕು, ತುಂಬ ಚೆಂದ ಇರಬೇಕು, ಈವನ್ ಟೋನ್ಡ್ ಆಗಿರಬೇಕು ಅಂತಂದರೆ, ಅಂದರೆ ಮುಖದಲ್ಲಿ ಎಲ್ಲೂ ಕೂಡ ಒಂದು ಕಲೆ ಇರಬಾರ್ದು, ಎಲ್ಲ ಕಡೆ ಸಮ ಪ್ರಮಾಣದಲ್ಲಿ ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು, ಗ್ಲೋ ಆಗಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ನೀವು ಮುಖನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಇದನ್ನು ನೀವು ಆದಷ್ಟು ಈ ಮನೆಮದ್ದನ್ನು ಆದಷ್ಟು ರಾತ್ರಿ ಟೈಮಲ್ಲಿ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮುಖನ ಕ್ಲೀನ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನು ಅಂತಂದರೆ, ಸೋಪಲ್ಲೆಲ್ಲ ನೀವು ಯಾವತ್ತೂ ಮುಖ ತೊಳೆದಕ್ಕೆ ಹೋಗ್ಬಿಡಿ. ಅದರ ಬದಲಾಗಿ ಏನಂತಂದರೆ ಯಾವುದಾದ್ರೂ ಮೈಲ್ಡ್ ಕ್ಲೆನ್ಸರ್ ಅಥವಾ ಫೇಸ್ ವಾಶನ್ನು ಬಳಸ್ಕೊಂಡು ಮುಖನ ತೊಳೆಯಿರಿ. ಮುಖನ ತೊಳೆದುಕೊಂಡು ಒರೆಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾದ ಏನು ಅಂತಂದರೆ, ಈ ರೈಸ್ ವಾಟರ್ ಇದು ಟೋನರನ್ನು ನೀವು ರೆಡಿ ಮಾಡ್ಕೋಬೇಕು. ಅದು ಹೇಗೆ? ತುಂಬ ಸಿಂಪಲ್. ಒಂದು ಅರ್ಧ ಗಂಟೆ ನಿಮ್ಮಲ್ಲಿ ಟೈಮ್ ಇದ್ದರೆ ಸಾಕು. ಇದನ್ನ ಮಾಡೋದಕ್ಕೆ ನಮಗೊಂದು ಚಮಚ ಅಥವಾ 2 ಚಮಚ ರೈಸನ್ನು ತಗೊಳ್ಳಿ. ಊಟದಕ್ಕೆ ಆದರೂ ಅಡ್ಡಿ ಇಲ್ಲ, ಅಂದರೆ ಈ ಬೆಳ್ತಿಗಕ್ಕಿ, ಬಿಳಿ ಅಕ್ಕಿ ಬರುತ್ತಲ್ವ, ಅದಾದರೂ ತೊಂದರೆ ಇಲ್ಲ, ಕುಚ್ಚಲಕ್ಕಿ ಆದರೂ ತೊಂದರೆ ಇಲ್ಲ. ಆದರೆ ಸ್ವಲ್ಪ ನಿಮಗೆ ವೈಟ್ ರೈಸ್ ಆದರೂ ಒಳ್ಳೆಯದೇ, ಯಾಕಂತಂದರೆ ಅದು ಬೇಗ ನೀರಲ್ಲಿ ಆ ಅಂಶಗಳಿರುತ್ತಲ್ವ ಅದು ಇನ್ಫ್ಯೂಸ್ ಆಗುತ್ತೆ. ಆದ್ದರಿಂದ ಫಸ್ಟ್ ಕ್ಲೀನಾಗಿ ತೊಳ್ಕೊಳ್ಳಿ. 1-2 ಚಮಚ ರೈಸನ್ನು ತಗೊಂಡು ಕ್ಲೀನಾಗಿ ತೊಳ್ಕೊಳ್ಳಿ. 2-3 ಸರಿ ಆದರೂ ಕ್ಲೀನಾಗಿ ತೊಳ್ಕೊಳ್ಳಿ. ಯಾಕಂತಂದರೆ ರೈಸಲ್ಲಿರುವಂಥ ಡಸ್ಟ್ ಇರ್ಬೋದು, ಕೊಳೆ ಇರ್ಬೋದು, ಅದು ಕ್ಲೀನ್ ಆಗಬೇಕು. ಅದರಲ್ಲಿ ಯಾವುದೋ ಬ್ಯಾಕ್ಟೀರಿಯಾಗಳೆಲ್ಲ ಇರಬಾರ್ದು, ಯಾಕಂತಂದರೆ ನಾವು ಮುಖಕ್ಕೆ ಅಪ್ಲೈ ಮಾಡುವಂಥದ್ದು ಅಲ್ವಾ. ಸೊ ಹಾಗೆ ಅದಾದ ನಂತರ ನೀವು 2 ಚಮಚದಷ್ಟು ರೈಸನ್ನು ತಗೊಂಡ್ರೆ, ನೀವು ಎಷ್ಟು ರೈಸ್ ತಗೊತೀರಿ ನೋಡಿ, 1 ಚಮಚ 2 ಚಮಚ ಎಷ್ಟು ಬೇಕಾದರೂ ತಗೊಳ್ಳಿ. ಅದರ 4 ಪಟ್ಟು ನೀರನ್ನು ನಾವು ಹಾಕೋಬೇಕು. 1 ಚಮಚಕ್ಕಾದರೆ 4 ಚಮಚ ನೀರನ್ನು ಹಾಕಿ, 2 ಚಮಚ ಆದರೆ 8 ಚಮಚ ಕ್ಲೀನಾಗಿರುವಂಥ ನೀರನ್ನು ಹಾಕಿ ಅದನ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಫಸ್ಟ್ ಒಂದು ಸ್ವಲ್ಪ ನೀವು ಬೇಕಾದರೆ ಕ್ಲೀನಾಗಿರುವಂಥ ಕೈಯಿಂದ ಒಂಚೂರು ಈ ಥರ ಅದನ್ನು ಕ್ರಷ್ ಮಾಡ್ಕೊಳ್ಳಿ. ತುಂಬ ಬೇಡ, ಲೈಟಾಗಿ. ಯಾಕಂತಂದರೆ ಆ ರೈಸಿನ ಅಂಶ ಸ್ವಲ್ಪ ನೀರಲ್ಲಿ ಬಿಡಬೇಕು, ಅಷ್ಟೇ ಸಾಕು, ಜಾಸ್ತಿ ಏನು ಮಾಡೋದಕ್ಕೆ ಹೋಗಬೇಡಿ. ಅರ್ಧ ಗಂಟೆ ಬಿಟ್ಟು ಈ ನೀರನ್ನು, ರೈಸ್ ನೀರನ್ನು ಫಿಲ್ಟರ್ ಮಾಡ್ಕೊಳ್ಳಿ ಕ್ಲೀನಾಗಿರುವಂಥ ಪಾತ್ರೆಗೆ. ಆ ಕ್ಲೀನಾಗಿರುವಂಥ ರೈಸ್ ನೀರು ಏನಿದೆ ಅದೇ ನಿಮಗೆ ರೈಸ್ ವಾಟರ್ದು ಟೋನರ್. ಇದು ಜಸ್ಟ್ ಅರ್ಧ ಗಂಟೆ ನೆನೆ ಇಟ್ಟಿರುವಂಥದ್ದು. ಈ ರೈಸ್ ವಾಟರ್ ಟೋನರನ್ನು ಮಾಡುವಂಥ ಇನ್ನೊಂದು ವಿಧಾನ ಇದೆ. ಅದು ಏನು ಅಂತಂದರೆ, ಇದಕ್ಕೆ ನಾವು ಹುದುಗು ಬರೆಸೋದು ಅಂತ ಹೇಳ್ತಾರಲ್ವ, ಆ ಥರ ಇದೇ ನೀರನ್ನು ನೀವು ಒಂದು ವೇಳೆ ರೂಮ್ ಟೆಂಪ್ರೇಚರಲ್ಲಿ 12 ಗಂಟೆ ಬಿಟ್ಟರೆ ಅದೊಂದು ಸ್ವಲ್ಪ ಸೋರಾಗುತ್ತೆ, ಹುಳಿ ಬರೋಕ್ಕೆ ಶುರುವಾಗುತ್ತೆ. ಆ ನೀರು ಇದೆಯಲ್ವ ಇನ್ನೂ ಸ್ಟ್ರಾಂಗ್ ಇರುತ್ತೆ. ಬಟ್ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನಾರ್ಮಲ್ ಆಗಿ ನಿಮಗೆ ಅರ್ಧ ಗಂಟೆ ಅಕ್ಕಿ ನೆನೆಸಿದ ನೀರು ಸಾಕು, ತೊಂದರೆ ಇಲ್ಲ. ತುಂಬ ನಿಮ್ಮ ಮುಖದಲ್ಲಿ ಬಂಗು ಕಲೆಗಳು ಜಾಸ್ತಿ ಇದೆ, ಮಾರ್ಕುಗಳು ಜಾಸ್ತಿ ಇದೆ ಅಂತಂದರೆ ನೀವು ಆ ಫಿಲ್ಟರ್ ಮಾಡಿರ್ತೀರಲ್ವ ರೈಸನ್ನು ನೀರಲ್ಲಿ ನೆನೆ ಹಾಕಿ ಅರ್ಧ ಗಂಟೆ ಬಿಟ್ಟು ಆ ನೀರನ್ನು ಫಿಲ್ಟರ್ ಮಾಡ್ತಿರಲ್ವ, ಅದನ್ನ ಮತ್ತೆ ಒಂದು 6 ಗಂಟೆ ಅಥವಾ 12 ಗಂಟೆ ರೂಮ್ ಟೆಂಪ್ರೇಚರ್ಗೆ ಬಿಟ್ಟಿರ್ತಾರಲ್ವ, ಅದು ಹುದುಕು ಬರೆಸಿದಂಥ ನೀರು. ಆ ನೀರು ಇದೆಯಲ್ವ
ತುಂಬ ಸ್ಟ್ರಾಂಗ್ ಇರುತ್ತೆ. ಅದನ್ನ ನೀವು ಡೈರೆಕ್ಟಾಗಿ ಉಪಯೋಗ ಮಾಡುವಂಗಿಲ್ಲ. ಅದನ್ನು ನೀವು ಏನು ಅಂತಂದರೆ ಡೈಲ್ಯೂಟ್ ಮಾಡಿನೇ ಉಪಯೋಗ ಮಾಡಬೇಕು. ಅದರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ನಾವು ಡೈರೆಕ್ಟಾಗಿ ರೈಸ್ ವಾಟರ್ ಟೋನರನ್ನು ಉಪಯೋಗ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅರ್ಧ ಗಂಟೆ ನೆನೆಸಿ ನೀರನ್ನು ಫಿಲ್ಟರ್ ಮಾಡ್ತೀರಲ್ವ, ಅದನ್ನ ನೀವು ಮುಖ ತೊಳ್ಕೊಂಡು ಬಂದಿರ್ತೀರಲ್ವ, ಬಂದಾದ ನಂತರ ಕ್ಲೀನಾಗಿರುವಂಥ ಹತ್ತಿ ಉಂಡೆನ ತಗೊಂಡು ಆ ನೀರಿಗೆ ಅದ್ದಿಬಿಟ್ಟು ಮುಖ ಕ್ಲೀನಾಗಿ ಹಚ್ಕೊಳ್ಳಿ. ಕ್ಲೀನಾಗಿ ಹಚ್ಕೊಂಡು ಒಂದು 30 ಸೆಕೆಂಡ್ಸ್ ಲೈಟಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಆದ ನಂತರ ಅದು ಡ್ರೈ ಆಗೋದಕ್ಕೆ ಬಿಡಬೇಡಿ. ಅದಾದ ನಂತರ ತುಂಬ ಇಂಪಾರ್ಟೆಂಟ್, ನೀವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ರೈಸ್ ವಾಟರ್ ಒಬ್ವಿಯಸ್ಲಿ ನಿಮ್ಮ ಮುಖದಲ್ಲಿರುವಂಥ ಕಲೆಗಳನ್ನು ರಿಮೂವ್ ಮಾಡುತ್ತೆ. ಮತ್ತು ಓಪನ್ ಪೋರ್ಸ್ ಇರುತ್ತಲ್ಲೂ ತುಂಬ ಜನ ನನಗೆ ಕೇಳ್ತಾನೆ ಇರ್ತಾರೆ, ಮೇಡಮ್ ಓಪನ್ ಪೋರ್ಸ್ಗೆ ಮನೆಮದ್ದು ಹೇಳಿ ಅಂತ. ಈ ರೈಸ್ ವಾಟರ್ ಟೋನರ್ ಇದೆಯಲ್ವ, ಇದು ಓಪನ್ ಪೋರ್ಸನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ನನ್ನು ಟೈಟ್ ಮಾಡೋದ್ರಿಂದ ಓಪನ್ ಪೋರ್ಸ್ ನಿಮಗೆ ಜಾಸ್ತಿ ವಿಸಿಬಲ್ ಆಗಲ್ಲ. ಓಪನ್ ಪೋರ್ಸನ್ನು ಕಮ್ಮಿ ಮಾಡುತ್ತೆ, ಇದೆಲ್ಲದೂ ಮಾಡುತ್ತೆ. ಆದರೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಲಿಕ್ಕೆ, ಯಾಕಂತಂದರೆ ರೈಸ್ ವಾಟರ್ ಸ್ವಲ್ಪ ನಿಮ್ಮ ಸ್ಕಿನ್ನನ್ನು ಡ್ರೈ ಮಾಡ್ಬೋದು. ನೀವೇನಾದರೂ ಡ್ರೈ ಸ್ಕಿನ್ ಇರ್ಬೋದು, ನಾರ್ಮಲ್ ಸ್ಕಿನ್ ಇರ್ಬೋದು, ಆಯಿಲ್ ಸ್ಕಿನ್ ಆದರೂ ಪರವಾಗಿಲ್ಲ. ನೀವು ರೈಸ್ ವಾಟರ್ ಟೋನರ್ ಹಚ್ಚಿ ಆದ ನಂತರ ಅದು ಒಣಗಿ ಆದ ನಂತರ ನೀವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. ನಿಮಗೆ ಅತ್ಯುತ್ತಮವಾಗಿರುವಂಥ ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಒಳ್ಳೆಯ ಮಾಯ್ಶ್ಚರೈಸರ್ದು ಲಿಂಕ್ ಬೇಕಿದ್ದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ. ಈ ಥರ ಪ್ರತಿದಿನ ಮಾಡೋದ್ರಿಂದ ಒಂದು ವಾರದಲ್ಲಿ ನಿಮ್ಮ ಮುಖದಲ್ಲಿ ತುಂಬ ಬದಲಾವಣೆಯನ್ನು ನೀವು ಕಾಣ್ಬೋದು. ಮುಖದ ಸ್ಕಿನ್ ಇದೆಯಲ್ವ, ಈವೆಂಟ್ ಒಂದು ಬರಲಿಕ್ಕೆ ಶುರುವಾಗುತ್ತೆ. ಕಲೆಗಳೆಲ್ಲ ಲೈಟಾಗಿ ಕಮ್ಮಿ ಆದಾಗೆ ಕಾಣುತ್ತೆ. ನೀವು ಒಂದು 2 ವಾರ 3 ವಾರ ಇದನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಈ ಮನೆಮದ್ದನ್ನು ಉಪಯೋಗ ಮಾಡಿದ್ರಿ ಅಂತಂದರೆ 3 ವಾರದಲ್ಲಿ ನಿಮಗೆ ನಿಮ್ಮ ಸ್ಕಿನ್ಗೆ ಆ ಬ್ರೈಟ್ನೆಸ್ ಖಂಡಿತ ಬಂದೇ ಬರುತ್ತೆ. ಕಲೆಗಳೆಲ್ಲ ಮಾಯ ಆಗಿರುತ್ತೆ, ಓಪನ್ ಪೋರ್ಸ್ ಕಮ್ಮಿ ಆಗಿರುತ್ತೆ, ಸ್ಕಿನ್ನಲ್ಲೆಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಅಥವಾ ಏನಾದರೂ ಮಾರ್ಗಗಳಿದ್ರೆ ಸ್ಪಾಟ್ಸ್ ಇದ್ದರೆ ಅದು ಕಮ್ಮಿಯಾಗಿ ಈವೆಂಟ್ ಒಂದು ಬಂದಿರುತ್ತೆ. ಸ್ಕಿನ್ ಗ್ಲೋಯಿಂಗ್ ಕೂಡ ಇರುತ್ತೆ. ಮಾಯ್ಶ್ಚರೈಸರನ್ನು ಕೂಡ ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಮತ್ತು ಸ್ಮೂತಾಗಿ ಬ್ರೈಟಾಗಿ ಗ್ಲೋ ಆಗೋ ಥರ ಆಗುತ್ತೆ. ನಿಮ್ಗೆ ಇನ್ನೂ ಒಂದು ಅತಿ ಮುಖ್ಯವಾಗಿರುವಂಥ ಅಂಶನ ಹೇಳಲೇಬೇಕಾದ್ರೆ ಏನು ಅಂತಂದರೆ, ಈ ರೈಸ್ ವಾಟರನ್ನು ನೀವು ಮಾಡಿಬಿಟ್ಟು ಹೊರಗಡೆ ಇಟ್ಟು ಉಪಯೋಗ ಮಾಡೋದಲ್ಲ. 1-2 ದಿನ ನೀವು 2ರಿಂದ 3 ದಿನ ಫ್ರಿಜ್ಜಲ್ಲಿಟ್ಟು ಬೇಕಾದರೂ ಉಪಯೋಗ ಮಾಡ್ಬೋದು. ಆದರೆ ಖಾಲಿ 3 ದಿನ ಅಷ್ಟೇ ಸಾಕು. ಮತ್ತೆ ಪುನಃ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಒಂದು ಸರಿ ಮಾಡಿಬಿಟ್ಟು ವಾರಗಟ್ಟಲೆ ಎಲ್ಲ ಇಟ್ಬಿಟ್ಟು ಉಪಯೋಗ ಮಾಡಲೇಬೇಡಿ. ಅದರಲ್ಲಿ ಬ್ಯಾಕ್ಟೀರಿಯಾ ಜನ್ರೇಟ್ ಆಗಿ ಸ್ಕಿನ್ ಮೇಲೆ ಬೇರೆ ಥರ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಷ್ಟು ನೀವು ಫ್ರೆಶ್ ಆಗಿ ಕ್ಲೀನಾಗಿ ಮಾಡಿ ಉಪಯೋಗ ಮಾಡ್ತಿರೋ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮಾಡಿ ವಾರಗಟ್ಟಲೆ ತಿಂಗಳುಗಟ್ಟಲೆ ಫ್ರಿಜ್ಜಲ್ಲಿ ಬೇಕಾದರೂ ಅಷ್ಟೇ ಇಟ್ಟು ಉಪಯೋಗ ಮಾಡಲೇಬಾರ್ದು. ಮ್ಯಾಕ್ಸಿಮಮ್ 2 ದಿನ ಅಥವಾ 3 ದಿನ, ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಬೇಡಿ. ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಇದು ಒಂದು. ಇನ್ನೂ ಒಂದು ನಾನು ಆಗನೇ ಹೇಳಿದ್ನಲ್ಲೂ, ತುಂಬ ಜಾಸ್ತಿ ಬಂಗು ಮಾರ್ಕಲ್ಲಿ ಇದ್ದವರು ನೀವು ಹುದುಗು ಬರೆಸಿದಂಥ ರೈಸ್ ವಾಟರ್ ನೀರನ್ನು ಏನು ಮಾಡಬೇಕು, ಒಂದು ಸ್ವಲ್ಪ 1 ಸ್ಪೂನಷ್ಟು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ನೀರನ್ನು ಹಾಕಿ ಅದನ್ನ ನೀವು ಹತ್ತಿ ಉಂಡೆಯಲ್ಲಿ ಮುಖಕ್ಕೆ ಅಪ್ಲೈ ಮಾಡುವಂಥದ್ದು. ಹುದುಗು ಬರೆಸಿರುವಂಥ ಅಕ್ಕಿ ನೀರು ತುಂಬ ಸ್ಟ್ರಾಂಗ್ ಇರುತ್ತೆ. ನೀವು 1 ಸ್ಪೂನ್ ನೀರು ತೊಗೊಂಡ್ರೆ ಅದಕ್ಕೆ ಅಟ್ಲೀಸ್ಟ್ 1 ಸ್ಪೂನು ಅಕ್ಕಿ ನೀರು ತೊಗೊಂಡ್ರೆ ಅದಕ್ಕೆ ಅಟ್ಲೀಸ್ಟ್ 1 ಸ್ಪೂನು ಖಾಲಿ ನೀರು ಅಥವಾ 1-2 ಸ್ಪೂನ್ ಆದರೂ ನೀವು ಫ್ರೆಶ್ ವಾಟರನ್ನು ಉಪಯೋಗ ಮಾಡಿಕೊಂಡು ಡೈಲ್ಯೂಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಯಾಕಂತಂದರೆ ಕೆಲವರಿಗೆ ಹುದುಗು ಬರೆಸಿರುವಂಥ ನೀರನ್ನು ಹಚ್ಚಿದ್ರೆ ಸ್ಕಿನ್ ತುಂಬ ಡ್ರೈ ಆದಾಗ ಅನಿಸ್ಬೋದು. ಬಟ್ ತುಂಬ ಎಫೆಕ್ಟಿವ್ ಇದು. ಬಟ್ ನೀವು ನೀರಲ್ಲಿ ಡೈಲ್ಯೂಟ್ ಮಾಡಿ ಹಚ್ಚುವಂಥದ್ದು. ಹಚ್ಚೋಕ್ಕಿಂತ ಮುಂಚೆ ಏನನ್ನಾದರೂ ಮುಖಕ್ಕೆ ಹಚ್ತೀರಾ ಅಂತಂದರೆ ಪ್ಯಾಚ್ ರೆಸ್ಟ್ ಮಾಡ್ಕೊಳ್ಳಿ. ಇನ್ನೂ ಒಂದು ಏನು ಅಂತಂದರೆ, ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್, ನಿಮ್ಮ ಮುಖದಲ್ಲಿ ಸಿಕ್ಕಾಪಟ್ಟೆ ರ್ಯಾಷಸ್ ಇದೆ, ಗುಳ್ಳೆಗಳಿದೆ, ಪಿಂಪಲ್ಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ಆಲಿವ್ ಸೈಡನ್ ಇದನ್ನೆಲ್ಲ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಅದೆಲ್ಲ ಒಂದ್ಸರಿ ಕಮ್ಮಿ ಆದ ನಂತರ ನೀವು ಟ್ರೈ ಮಾಡ್ಬೋದು. ಯಾಕಂತಂದರೆ ಆ್ಯಕ್ಟಿವ್ ಪಿಂಪಲ್ಸ್ ಅಂದರೆ ಮೊಡವೆಗಳೆಲ್ಲ ಇದ್ದಾಗ ಏನಾಗುತ್ತೆ, ಏನನ್ನಾದರೂ ನಾವು ಹಚ್ಚಿದಾಗ ಅದು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಬೇರೆಯವ್ರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಒಳ್ಳೆಯ ರಿಸಲ್ಟನ್ನು ಕೂಡ ಪಡ್ಕೋಬೋದು. ಈಗ ಇನ್ನೊಂದು, ಈ ರೈಸ್ ವಾಟರ್ ಎಲ್ಲ ಮಾಡೋದಕ್ಕೆ ನಮಗೆ ಟೈಮೇ ಇಲ್ಲ ಮೇಡಮ್, ನಮಗೆ ರೈಸ್ ವಾಟರ್ ಅಥವಾ ರೈಸ್ ಅಂಶ ಇರುವಂಥ ಕ್ರೀಮ್ ಇದ್ದರೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ನಿಮಗೆ ಇವತ್ತು 2 ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಪಿಲ್ಗ್ರಿಮ್ ಅಂತ ಬರುತ್ತೆ ಒಂದು ಬ್ರ್ಯಾಂಡ್, ಅವ್ರದ್ದು ಕೊರಿಯನ್ ರೈಸ್ ವಾಟರ್ ಹೈಡ್ರಾ ಗ್ಲೋ ಜೆಲ್ ಅಂತ ಬರುತ್ತೆ ಅಥವಾ ಕ್ರೀಮ್ ಅಂತ ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಅದನ್ನ ನೀವು ಡೇ ಕ್ರೀಮ್ ಥರ ಉಪಯೋಗ ಮಾಡ್ಬೋದು ಡೈಲಿ. ನಿಮಗೆ ತುಂಬ ಮುಖ ಕ್ಲಿಯರ್ ಆಗುತ್ತೆ, ತುಂಬ ಮುಖ ಬ್ರೈಟ್ ಆಗುತ್ತೆ. ಅದೇ ಥರ ಮಾಮಾ ಅರ್ತ್ ಅವ್ರದ್ದು ಕೂಡ ರೈಸ್ ಡ್ಯೂವಿ ಅನ್ನುವಂಥ ಒಂದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತ ಒಂದಿದೆ, ಅಥವಾ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಂತ ಒಂದಿದೆ. ಆದರೆ 2ರದ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ನಿಮಗೆ ಇದೆಲ್ಲ ಬೇಡ ಅಂತಂದರೆ ನೀವು ಡೇ ಟೈಮಲ್ಲಿ ಆ ಕ್ರೀಮನ್ನು ಹಚ್ಬೋದು. ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇದಿಷ್ಟೇ.
ಈ ಥರ ನೀವು ರೈಸ್ ವಾಟರನ್ನು ಉಪಯೋಗ ಮಾಡ್ಬೋದು. ರಾತ್ರಿ ಟೈಮಲ್ಲಿ ಡೈಲಿ ಉಪಯೋಗ ಮಾಡಿ, ಡೇ ಟೈಮಲ್ಲೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ನೀವು ಮುಖ ತೊಳೆದಾದ ನಂತರನೇ ಹಚ್ಕೊಳ್ಳಿ. ಹಚ್ಕೊಂಡಾದ ನಂತರ ದಯವಿಟ್ಟು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಇನ್ನೂ ಒಂದು ಇಷ್ಟೆಲ್ಲ ಸ್ಕಿನ್ ಕೇರ್ ಮಾಡ್ತೀರಂತಂದರೆ ಡೇ ಟೈಮಲ್ಲಿ ಮರೆಯದೆ ಸನ್ಸ್ಕ್ರೀನ್ ಲೋಷನನ್ನು ಉಪಯೋಗ ಮಾಡಿ. ನೀವು ಎಷ್ಟೇ ಸ್ಕಿನ್ ಕೇರ್ ಮಾಡಿ ಆದ ನಂತರ ಡೈರೆಕ್ಟಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ನೀವು ಹೊರಗಡೆ ಹೋಗ್ತೀರಾ ಅಂತಂದರೆ, ಅಥವಾ ಜಾಸ್ತಿ ಬಿಸಿಲು ಇರೋ ಕಡೆ ಮನೆಯಲ್ಲಿ ಇರ್ತೀರಾ ಅಂತಂದರೂ ಕೂಡ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಆದ್ದರಿಂದ ನಾವು ಯಾವುದೇ ಥರ ಸ್ಕಿನ್ ಕೇರ್ ಮಾಡಿದರೂ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ತಪ್ಪಿಸಲೇಬಾರ್ದು. ಇದು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬ 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 ಅವಶ್ಯಕತೆ ಇರುವಂಥದ್ದು. ಸೊ ಕ್ಲೀನಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇಂಥದ್ದು ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನು ನಾನು ಹಂಚ್ತಾ ಇರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.